ಇವತ್ತಿನ ಈ ಒಂದು ವಿಡಿಯೋ ಒಳಗೆ ಹಾಸನ್ ಡಿಸ್ಟಿಕ್ ಕೋರ್ಟ್ ಒಳಗೆ ಖಾಲಿ ಇರುವಂಥ ಹುದ್ದೆಗಳನ್ನ ಹೆಂಗೆ ಅಪ್ಲೈ ಮಾಡ್ಬೇಕಂಥೇಳಿ ಈ ಒಂದು ವಿಡಿಯೋದಾಗ ತಿಳಿಸ್ಕೊಡಕತ್ತನು. ಅದಕ್ಕಾಗಿ ಎಲ್ಲರೂ ವಿಡಿಯೋ ಮುಗಿತನ ಕಂಪಲ್ಸರಿ ನೋಡಿರಿ, ಯಾಕಂದರೆ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿರಿ, ಇಲ್ಲಕ್ಕಂದ್ರೆ ಅಪ್ಲಿಕೇಶನ್ ತೊಗೊಳಂಗಿಲ್ಲ. ಇದು ನೋಡಿರಿ, ಇದ್ರದ್ದು ಲಿಂಕನ್ನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನು, ಅಲ್ಲಿ ಹೋಗಿ ನೀವು ಡೈರೆಕ್ಟ್ ಇದಕ್ಕೆ ಅಪ್ಲೈ ಮಾಡಿರಿ. ಇದನ್ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮದು ಒಂದು ಫೋಟೋ ಮತ್ತು ಸಿಗ್ನೇಚರ್ ಅವ್ರು ಕೊಟ್ಟಿರುವಂತಹ ಫಾರ್ಮ್ಯಾಟ್ನಾಗ ಇರಬೇಕು. ಅದರದ್ದು ಒಂದು ಸಪ್ರೇಟ್ ವಿಡಿಯೋ ಮಾಡೀನಿ, ಅದನ್ನು ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತಾನೋ ಅದನ್ನು ವಿಡಿಯೋ ನೋಡಿರಿ. ಮೊದಲು ನೀವು ಫೋಟೋ ಮತ್ತು ಸಿಗ್ನೇಚರ ಆ ಸೈಜ್ ಒಳಗೆ ರೆಡಿ ಮಾಡ್ಕೊಂಡ್ರೆ ಆಮೇಲೆ ಈ ಒಂದು ಪೋರ್ಟಲ್ಗೆ ಬರ್ರಿ. ಬಂದ ನಂತರ ಇಲ್ಲಿ ನೋಡಿ ಫಸ್ಟ್ನೇದ ಮೊದಲು ಕೊಟ್ಟಿರ್ತಾನೆ ಪ್ಯೂನ್ ಪೋಸ್ಟ್ ಅಂತೇಳಿ ಮೊದಲ ಕೊಟ್ಟಿರ್ತಾನೆ, ಇಲ್ಲಿ ನೀವು ನೋಡ್ಬೋದು. ಇದನ್ನು ಕಂಪಲ್ಸರಿ ಮೊಬೈಲ್ದಾಗ ಹಾಕತ್ತನು, ಯಾವುದೇ ರೀತಿಯಂಥ ಪಿ ಸಿ ಒಳಗಿಲ್ಲ, ನಿಮ್ಗೆ ಗೊತ್ತಾಗಲ್ಲ ಅಂಥೇಳಿ ಮೊಬೈಲ್ನ ಇದನ್ನು ಮಾಡಿ ಹಾಕತ್ತನು. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಅಪ್ಲೈ ಆನ್ಲೈನ್ ಲಿಂಕ್ ಅದು ಕೊಟ್ಟಿರ್ತಾನೆ, ಇಲ್ಲಿ ನೋಡಿರಿ. ನೀವು ಇದು ಜಸ್ಟ್ ಇದ್ರ ಮ್ಯಾಗೆ ಕ್ಲಿಕ್ ಮಾಡಿರಿ ಅಂದ್ರೆ ಅದೊಂದು ಇದನ್ನ ಕೇಳ್ತೈತಿ, ಅದಕ್ಕೆ ಓಕೆ ಕೊಟ್ಟಂದ್ರೆ ನಿಮ್ದು ಆನ್ಲೈನ್ ಪೋರ್ಟಲ್ ಓಪನ್ ಆಗ್ತೈತಿ. ಇಲ್ಲಿ ಕೊಟ್ಟ ನೋಡಿರಿ ಆನ್ಲೈನ್ ಅಪ್ಲಿಕೇಶನ್, ಲಾಸ್ಟ್ ಡೇಟ್ ಕೊಟ್ಟ ನೋಡಿರಿ, ಇಲ್ಲೆಲ್ಲ ಇರ್ತೈತಿ ನಿಮ್ದು. ಮತ್ತು ಇಲ್ಲಿ ಫೋಟೋ ಸೈಜ್ ಕೊಟ್ಟ ನೋಡಿರಿ, ಇಲ್ಲಿ ಕೊಟ್ಟಾನಲ್ಲ ಈ ಸೈಜ್ ಒಳಗೆ ಫೋಟೋ ಮತ್ತು ಸಿಗ್ನೇಚರ್ ನಿಮ್ದು ಇದೇ ಸೈಜ್ ಒಳಗೆ ಇರಬೇಕು. ಇದನ್ನು ನಾನು ಕಂಪ್ಲೀಟ್ ವೀಡಿಯೋ ಮಾಡಿದನು, ನೀವು ಹೋಗಿ ಚೆಕ್ ಮಾಡ್ಕೊರಿ. ಮತ್ತು ನಿಮ್ದು ಫೋಟೋ ಮತ್ತು ಸಿಗ್ನೇಚರ್ ಅದೇ ಟೈಪ್ ರೆಡಿ ಮಾಡಿ ಇಟ್ಕೋರಿ. ಇಟ್ಕೊಂಡ ನಂತರ ಇಲ್ಲಿ ತಳಗೆಲ್ಲ ಅದ್ರದ್ದು ಇದನ್ನು ಕೊಟ್ಟಿರ್ತಾನೆ, ಪೇಮೆಂಟ್ದು ಮತ್ತು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಅಂದರೆ ಸಿಗ್ನೇಚರ್ ಫೋಟೋ ಅಷ್ಟೇ, ಅದನ್ನು ಬಿಟ್ಟರೆ ಮತ್ತೇನು ಕೇಳಲ್ಲ. ನೆಕ್ಸ್ಟ್ ಇಲ್ಲಿ ನೀವು ಬಂದ ನಂತರ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಮ್ಯಾಗ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಓಕೆ ಕೊಟ್ರಂದ್ರೆ ನಿಮ್ದು ಆನ್ಲೈನ್ ಅಪ್ಲಿಕೇಶನ್ದು ಪೋರ್ಟಲ್ ಓಪನ್ ಆಗ್ತೈತಿ. ಮತ್ತು ಇಲ್ಲಿ ತಳಗೆ ಬಂದ ಅಕ್ಸೆಪ್ಟ್ ಅಂತ ಕೊಟ್ಟ ಅಪ್ಲೈ ಅಂತ ಕೊಟ್ಬಿಡ್ರಿ. ಅಪ್ಲೈ ಅಂತ ಕೊಟ್ರಂದ್ರೆ ನಿಮ್ಮ ಡೈರೆಕ್ಟ ಇಲ್ಲಿ ಯಾವ ಪೋಸ್ಟ್ ಇರತ್ತಲ್ಲ ಅದನ್ನ ತೊಗೋತೈತಿ. ಮತ್ತು ನಿಮ್ಮದು 10th ಮಾರ್ಕ್ಸ್ ಕಾರ್ಡ್ ಒಳಗೆ ನಿಮ್ದು ಏನು ಹೆಸರು ಇರುತ್ತಲ್ಲ ನೀವು ಅದನ್ನು ಇಲ್ಲಿ ಫಿಲಪ್ ಮಾಡಬೇಕು. ಮೊದಲೇದಾಗಿ ಇಲ್ಲಿ ನೋಡಿರಿ, ನೀವು 10th ಮಾರ್ಕ್ಸ್ ಕಾರ್ಡ್ ಒಳಗಿಂದ ಹೆಸರು ಏನೈತಲ್ಲ ಅದನ್ನ ಫಿಲಪ್ ಮಾಡಿರಿ. ನೆಕ್ಸ್ಟ್ ಸೆಕೆಂಡ್ ಒನ್, ಇಲ್ಲಿ ನಿಮ್ಮ ಫಾದರ್ದ ಹೆಸರು ಟೈಪ್ ಮಾಡಿರಿ. ಟೈಪ್ ಮಾಡಿದ ನಂತರ ನೆಕ್ಸ್ಟ್ ಮೇಲ ಫಿಮೇಲ್ ಐತಿ, ಇದ್ರೊಳಗೆ ಆಲ್ಮೋಸ್ಟ್ ಫಿಮೇಲ್ಗೂ ಅಂದ್ರೆ ಮಹಿಳೆಯರಿಗೂ ಹೆಚ್ಚಿನ ಪೋಸ್ಟ್ಗಳನ್ನು ಕೊಟ್ಟದಾನ. ನಿಮ್ಮ ಮೇಲ್ ಅಂತ ಟೈಪ್ ಮಾಡಿರಿ, ಫಿಮೇಲ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತನ ಸೆಲೆಕ್ಟ್ ಮಾಡ್ಕೊರಿ. ನಿಮ್ಮ ಡೇಟ್ ಆಫ್ ಬರ್ತ್ ಎಷ್ಟೈತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊರಿ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ದು ಎಷ್ಟು ಏಜ್ ಆಗಿತ್ತಲ್ಲ ಅದನ್ನು ತೋರಿಸ್ತಾನೆ. ಮತ್ತು ನೆಕ್ಸ್ಟ್ ನೀವು ಯಾವ ಇದ್ರೊಳಗೆ ಬರ್ತಿರಲ್ಲ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸಪೋಸ್ ನೀವು ಜನರಲ್ ಒಳಗೆ ಬರ್ತಾರೆ, ಜನರಲ್ ಒಳಗೆ ಸೆಲೆಕ್ಟ್ ಮಾಡ್ಕೊರಿ. ಮತ್ತು SC ಒಳಗೆ ಬರ್ತಾರೆ, SC ಒಳಗೆ ಮಾಡ್ಕೊರಿ. ಮತ್ತು ಶೆಡ್ಯೂಲ್ ಟ್ರೈಬ್ ST ಒಳಗೆ ಬರ್ತಾರೆ, ST ಒಳಗೆ ಮಾಡ್ಕೊರಿ. ಕ್ಯಾಟಗರಿ 1 ಒಳಗೆ ಬರ್ತಾರೆ ಅದ್ರೊಳಗೆ ಮಾಡ್ಕೊರಿ. ಮತ್ತು ಇಲ್ಲೆಲ್ಲ ಕ್ಯಾಟಗರಿ ಕೊಟ್ಟಿರ್ತಾನೆ, ನಿಮ್ದು ಯಾವ ಕ್ಯಾಟಗರಿ ಇಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊರಿ. ಸೆಲೆಕ್ಟ್ ಮಾಡ್ಕೊಂಡು ಕೊಟ್ಟಂದ್ರೆ ಅದ್ರದ್ದು ಸರ್ಟಿಫಿಕೇಟ್ ನಂಬರ್ ಕೇಳ್ತಾನೆ ಇಲ್ಲಿ, ಮತ್ತು ಅದ್ರದ್ದು ಇಶ್ಯೂ ಡೇಟ್ ಕೇಳ್ತಾನೆ, ಅದನ್ನು ಇಲ್ಲಿ ಹಾಕ್ಬೇಕು. ನೀವು ಅಲ್ಲಿ ಹಾಕಿರಂದ್ರೆ ಇದು ತಗೋದೈತಿ. ನೆಕ್ಸ್ಟ್ ಬರುವಂಥದ್ದು ನಿಮ್ಮದು ಗ್ರಾಮೀಣ ಮಾಧ್ಯಮ, ಕನ್ನಡ ಮಾಧ್ಯಮ ಕೇಳ್ತಾನೆ, ಅದ್ರದ್ದು ಸರ್ಟಿಫಿಕೇಟ್ ಡೇಟ್ ಹಾಕಬೇಕು. ಹಾಕಿರಂದ್ರೆ ಇದು ತಗೋದೈತಿ. ಮತ್ತು ನೆಕ್ಸ್ಟ್ ಕನ್ನಡ ಮಾಧ್ಯಮ ಇತ್ತಂದ್ರೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಡೇಟ್ ಹಾಕಬೇಕು. ಏಜ್ ರಿಲ್ಯಾಕ್ಸೇಷನ್ ನೋಡಿರಿ, ಏಜ್ ರಿಲ್ಯಾಕ್ಸೇಷನ್ ನಿಮ್ದು ಏನಾಗ್ತಂದ್ರೆ ನೀವು ಯಾವ ಕ್ಯಾಟಗರಿ ಒಳಗೆ ಬಂದ ಏಜ್ ರಿಲ್ಯಾಕ್ಸೇಷನ್ ಆಗ್ತಾರಲ್ಲ ಅಂತ ತೊಗೋಬೇಕು. ಇಲ್ಲಕ್ಕೆ ಏಜ್ ರಿಲ್ಯಾಕ್ಸೇಷನ್ ಇರ್ಲಿಕ್ಕಂದ್ರೆ ಡೈರೆಕ್ಟ್ ಹಾಕ್ರಿ ನಡೀತೈತಿ. ಮತ್ತು ಮೆರಿಟಲ್ ಸ್ಟೇಟಸ್ ನೋಡಿರಿ, ನೀವು ಮದುವೆ ಆಗಿರಿ ಅಂದ್ರೆ ಮದುವೆ ಆಗೇನು ಅಂತೇಳಿ ಹಾಕ್ರಿ, ಇಲ್ಲಾಂದ್ರೆ ಇಲ್ಲ ಅಂತೇಳಿ ಹಾಕ್ರಿ. ಅಕಸ್ಮಾತ್ ಡೈವರ್ಸ್ ಆಗಿತ್ತು ಅಂದ್ರೆ ರೀಸನ್ ಕೊಟ್ಟ ಇದನ್ನು ಮಾಡ್ಬೇಕಾಕತಿ. ಇಲ್ಲಿ ನೋಡಿ ಡೈವರ್ಸ್ ಅಂತ ಜುಡಿಷಿಯಲಿ ಸಪ್ರೇಟ್ ಅಂತ ಕೊಟ್ಟಾನ, ಸಿಂಗಲ್ ಸ್ಪಾನ್ಸ್ ಅಂತ ಕೊಟ್ಟಾನ. ನಿಮ್ದು ಯಾವ್ದು ಇರುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊರಿ. ಇಲ್ಲಿ ಇಂಡಿಯನ್ ಅಂತ ಟೈಪ್ ಮಾಡಿರಿ. ಇಲ್ಲಿ ಏನೈತಲ್ಲ ಇಲ್ಲಿ ಇಂಡಿಯನ್ ಅಂತ ಟೈಪ್ ಮಾಡಿರಿ. ಮತ್ತು ನಿಮ್ದು ಅಡ್ರೆಸ್ ನೋಡಿರಿ, ಇಲ್ಲೇನಿತ್ತಲ್ಲ ನಿಮ್ದು ಡೋರ್ ನಂಬರ್ ಹಾಕಬೇಕು. ಮತ್ತು ಏರಿಯಾ ವಿಲೇಜ್ ಯಾವುದಾ, ಮತ್ತು ಸ್ಟೇಟು, ಡಿಸ್ಟಿಕ್ಕು, ತಾಲೂಕು ಎಲ್ಲ ಕೇಳ್ತಾನೆ, ಇಲ್ಲೆಲ್ಲ ಹಾಕಬೇಕು. ಎಲ್ಲ ಹಾಕಿದ ನಂತರ ತಳಗೆ ಇಲ್ಲಿ ನೋಡಿರಿ, ಇಲ್ಲಿ ಮೊಬೈಲ್ ನಂಬರು, ನಿಮ್ಮ ಇಮೇಲ್ ID ಕಂಪಲ್ಸರಿ ಹಾಕಬೇಕು. ಇದನ್ನು ಹಾಕ್ಲಿಕ್ಕಂದ್ರೆ ತೊಗೊಳಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಓಕೆ ಕೊಟ್ಟ ನಂತರ ಪ್ರಿವ್ಯೂ ಮ್ಯಾಗೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಹೋಗ್ತೈತಿ. ಇದ್ರೊಳಗೆ ನಿಮಗೆ ಏನಾದ್ರು ತಿಳಿಲಿಲ್ಲ ಅಂಥೇಳಿ ಅಂದ್ರೆ ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ, ನಾನು ನಿಮ್ಗೆ ಇನ್ನೊಮ್ಮೆ ಅದನ್ನು ಹೇಳ್ಕೊಡ್ತಾನು. ನೆಕ್ಸ್ಟ್ ನೋಡಿರಿ ಅವನ್ನೆಲ್ಲ ಫಿಲಪ್ ಮಾಡ್ರಂದ್ರೆ
ನೆಕ್ಸ್ಟ್ ಹಿಂಗೆ ಓಪನ್ ಆಗ್ತೈತಿ ಪೋರ್ಟಲ್ಲ. ಇಲ್ಲಿ ನಿಮ್ಮದೆಲ್ಲ ನೀವೆಲ್ಲ ಏನು ಹಾಕಿರ್ತಾರಲ್ಲ ಎಲ್ಲ ಇರೈತೆ ಇಲ್ಲಿ ಎಲ್ಲ ಹಿಂಗೆ ಕೊಟ್ಟಿರ್ತಾನೆ. ನೀವು ಯಾವ ಅಡ್ರೆಸ್ ಹಾಕಿರ್ತೀರಿ ಎಲ್ಲ ಇರ್ತೈತಿ ಇಲ್ಲಿ. ಇಲ್ಲಿ ಏನು ಮಾಡ್ಬೇಕಂದ್ರೆ ನೀವು ಇವು ಮ್ಯಾಗ್ ಏನು ಡಿಕ್ಲರೇಷನ್ಗಳಿದಾವಲ್ಲ ಈ ಡಿಕ್ಲರೇಷನ್ಗಳನ್ನ ಟಿಕ್ ಮಾಡಬೇಕು. ಅಂದರೆ ನಾ ಕೊಟ್ಟಿದ್ದ ಮಾಹಿತಿ ಎಲ್ಲ ಬರೋಬ್ಬರ ಐತಿ ಅಂಥೇಳಿ ನೀವು ಟಿಕ್ ಮಾಡಬೇಕು. ಟಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ತಳಗೆ ಬಂದ ಈ ಕ್ಯಾಪ್ಚಾನ ಎಂಟ್ರ್ ಮಾಡ್ಬೇಕು. ನೀವು ಈ ಕ್ಯಾಪ್ಚಾ ಏನೈತಲ್ಲ ಅದನ್ನು ಎಂಟ್ರ್ ಮಾಡಬೇಕು. ಎಂಟ್ರ್ ಮಾಡಿದ್ರೆ ಸಬ್ಮಿಟ್ ಕೊಡಬೇಕು. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ರಂದ್ರೆ ಮತ್ತೊಂದು ಪೋರ್ಟಲ್ ಓಪನ್ ಆಗ್ತೈತಿ. ಅದು ಏನಪ್ಪ ಅಂದ್ರೆ ನಿಮ್ಮದು ಒನ್ ಟೈಮ್ ಪಾಸ್ವರ್ಡ್ ಬಂದಿರೈತಿ. ನೀವು ಹಾಕಿರುವಂಥ ಮೊಬೈಲ್ ನಂಬರ್ಗೆ ಒನ್ ಟೈಮ್ ಪಾಸ್ವರ್ಡ್ ಬರ್ತೈತಿ. ಆ ಪಾಸ್ವರ್ಡನ್ನು ಇಲ್ಲಿ ಹಾಕ್ಬೇಕಾಗತ್ತೆ. ನೀವು ಅದನ್ನು ಇಲ್ಲಿ ಹಾಕಬೇಕು. ಹಾಕಿದ ನಂತರ ಮತ್ತೊಂದು ಪೋರ್ಟಲ್ ಓಪನ್ ಆಗ್ತೈತಿ. ಹಾಕಿದ ನಂತರ ಮತ್ತೆ ಕ್ಯಾಪ್ಚಾ ಅಂತ ಕೊಟ್ಟಿರ್ತಾನೆ. ಈ ಕ್ಯಾಪ್ಚಾನ ಮತ್ತೆ ಎಂಟ್ರಿ ಮಾಡ್ಬೇಕಾಗತ್ತೆ. ಇದು ನಿಮಗೆಲ್ಲ ಕಂಪ್ಲೀಟಾಗಿ ತಿಳಿಲ್ಲ ಅಂಥೇಳಿ ಮೊಬೈಲ್ ಆಡ್ ಇಟ್ಕೊಂಡು ನಾವು ವೀಡಿಯೋ ಮಾಡಕತ್ತನು. ಇದು ಸ್ಟೇಟಾಗಿ ಬರ್ತೈತಿ ಬಟ್ ನಿಮ್ಗೆ ಕಾಣಂಗಿಲ್ಲ ಅಂಥೇಳಿ ಹಿಂಗೆ ವೀಡಿಯೋ ಮಾಡೀನಿ. ಅಕಸ್ಮಾತ್ ಇದ್ರೊಳಗೆ ಏನು ತಿಳಿಲ್ಲ ಅಂದ್ರೂ ನನಗೆ ಕಮೆಂಟ್ ಮಾಡಿರಿ, ನಾನು ಹೇಳ್ತೇನೆ ನಿಮ್ಗೆ ಅದ್ರ ಬಗ್ಗೆ. ಈ ಕ್ಯಾಪ್ಚಾ ಎಂಟ್ರಿ ಮಾಡಿದ್ರೆ ನೆಕ್ಸ್ಟ್ ಸಬ್ಮಿಟ್ ಬಟನ್ ಕೊಟ್ಬಿಡೋದು, ಮುಗೀತು ನೋಡಿರಿ. ಮತ್ತು ಇಲ್ಲಿ ನೆಕ್ಸ್ಟ್ ಇಲ್ಲಿ ಏನು ಬರ್ತೈತಪ್ಪ ಅಂತ ಹೇಳಿದ್ರೆ ನಿಮ್ಮದು ಕ್ವಾಲಿಫಿಕೇಷನ್. ನೀವು ಜಸ್ಟ್ ಮಾರ್ಕ್ಸ್ ತೊಗೊಂಡಿರಲ್ಲ ಆ ಥರದ್ದೆಲ್ಲ ಇಲ್ಲಿ ಎಂಟ್ರಿ ಮಾಡ್ಬೇಕಾಕತಿ. ಮತ್ತು ನೀವು ಯಾವ ಬೋರ್ಡ್ ಒಳಗೆ ಕಲ್ತಿರಲ್ಲ ಅದನ್ನ ಇಲ್ಲಿ ಹಾಕ್ಬೇಕಾಕತಿ. ಇಲ್ಲಿ ನೋಡಿರಿ, ಇದು ನೋಡಿರಿ ನಾನು ಎಲ್ಲ ಫಿಲಪ್ ಮಾಡಿದ್ದೇನೆ. ಇಲ್ಲಿ ನಿಮ್ಮದು ರೆಫರೆನ್ಸ್ ನಂಬರ್ ಇರ್ತೈತಿ. ಅಂದರೆ ಇದು ಎಜುಕೇಷನ್ ಕ್ವಾಲಿಫಿಕೇಷನ್ ಪೋರ್ಟಲ. ಇಲ್ಲಿ SSLC ಅಂತ ಇದನ್ನು ಮಾಡ್ಕೋಬೇಕು. ಮತ್ತು ನಿಮ್ಮದು ಬೋರ್ಡ್ ಯಾವುದೈತಲ್ಲ ಬೋರ್ಡ ಟೈಪ್ ಮಾಡಬೇಕು. ನಿಮ್ಮ ಮಾರ್ಕ್ಸ್ ಕಾರ್ಡ್ ಮ್ಯಾಗ ಕೊಟ್ಟಿರ್ತಾನೆ ಬೋರ್ಡ. ಮತ್ತು ಅದ ಮಾರ್ಕ್ಸ್ ಕಾರ್ಡ್ ಮ್ಯಾಗ ನಿಮ್ಮದು ರೋಲ್ ನಂಬರ್ ಕೊಟ್ಟಿರ್ತಾನೆ. ರೋಲ್ ನಂಬರ್ ಆ್ಯಡ್ ಮಾಡ್ಬೇಕು ಇಲ್ಲಿ. ಮತ್ತು ನೀವು ಯಾವ ವರ್ಷ ಪಾಸಿಂಗ್ ಆಗಿದ್ದಿರಲ್ಲ ಆ ವರ್ಷದ ಇದನ್ನು ಹಾಕ್ಬೇಕಿಲ್ಲಿ. 2020, 21, 22 ಏನಿರುತ್ತಲ್ಲ ಅದನ್ನ ಹಾಕಬೇಕು. ಮತ್ತು ಆ ಎಕ್ಸಾಮ್ಗೆ ನಿಮ್ಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಪ್ಪ ಆಯ್ತಂದ್ರೆ 625 ಐತಿ. 10th 625 ಇರ್ತೈತಿ. ಮತ್ತು ನೀವು ಎಷ್ಟು ತೊಗೊಂಡಿರಲ್ಲ ಅದನ್ನು ಹಾಕಬೇಕು. ಅದಾದ ನಂತರ ಆ್ಯಡ್ ಬಟನ್ ಮ್ಯಾಗೆ ಕ್ಲಿಕ್ ಮಾಡಬೇಕು. ಆ್ಯಡ್ ಬಟನ್ ಮ್ಯಾಗೆ ಕ್ಲಿಕ್ ಮಾಡ್ರಂದ್ರೆ ಇಲ್ಲಿ ಹಿಂಗೆ ಬಂದುಬಿಡೈತಿ. ಓಕೆ, ಇದು ಇಷ್ಟು ಬರೋಬರ. ಇದಾದ ನಂತರ ನೆಕ್ಸ್ಟ್ ನೀವು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಬೇಕು. ಇಲ್ಲಿ ನೋಡಿರಿ, ಇದು ಮೇನ್ ಪಾರ್ಟ. ಇಲ್ಲಿ ನೀವು ನಾ ಮೊದಲೇ ಹೇಳ್ದಂಗೆ ಆ ಫೋಟೋಗಳನ್ನ ನೀವು ರೆಡಿ ಮಾಡಿ ಇಟ್ಕೋಬೇಕು. ರೆಡಿ ಮಾಡಿ ಇಟ್ಕೊಂಡ ನಂತರ ಇಲ್ಲಿ ಚೂಸ್ ಫೈಲ್ ಅಂತ ಬರುತ್ತೆ. ಇದನ್ನು ನೋಡಿರಿ, ಇಲ್ಲಿ ಅಪ್ಲೋಡ್ ಅಂತ ಬರುತ್ತೆ. ಅಪ್ಲೋಡ್ ಅಂತ ಬಂದ ನಂತರ ಚೂಸ್ ಫೈಲ್ ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರಂತ ಮೊದಲೇದಾಗಿ ಬರುವಂಥದ್ದು ಫೋಟೋ ಬರ್ತೈತಿ. ಪಾಸ್ಪೋರ್ಟ್ ಸೈಜ್ ಫೋಟೋದು ನೀವು ಅಪ್ಲೋಡ್ ಮಾಡಬೇಕು. ಅದಾದ ನಂತರ ಸಿಗ್ನೇಚರ್ ಬರುತ್ತೆ. ಸಿಗ್ನೇಚರ್ ಅಪ್ಲೋಡ್ ಮಾಡಿ ಅಪ್ಲೋಡ್ ಅಂತ ಕೊಡಬೇಕು. ಅಪ್ಲೋಡ್ ಅಂತ ಕೊಟ್ಟ ನಂತರ ಇಲ್ಲಿ ಫೋಟೋ ಬರಬೇಕು. ಇವು ಹಿಂಗೆ ಎರಡು ಹೆಂಗೆ ಬಂದವಲ್ಲ ಹಿಂಗೆ ಫೋಟೋ ಬರಬೇಕು. ಬಂದ ನಂತರ ಇದು ಡಿಕ್ಲೇರ್ ಮಾಡ್ಬೇಕು. ನೀವು ಡಿಕ್ಲೇರ್ ಮಾಡಿ ಪ್ರಿವ್ಯೂ ಅಂತ ಕೊಟ್ಟರಿಂದ ಮುಗೀತು. ಡೈರೆಕ್ಟ್ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಡಿಕ್ಲರೇಷನ್ ಬರುತ್ತೆ. ಏನಂದ್ರೆ ನಿಮ್ಮದು ಏನೇನು ಬರೋಬ್ಬರ ಐತಲ್ಲ ಎಲ್ಲ ನೋಡ್ಕೋಬೇಕಿತ್ತರೊಳಗೆ ನೀವು. ಇದು ಬರೋಬ್ಬರ ಇರ್ಲಿಕ್ಕೆ ಅಂತ ಹೇಳಿ ಅಂದ್ರೆ ಮತ್ತು ಇಲ್ಲಿ ಎಡಿಟ್ ಮಾಡ್ಕೋಬೋದು. ಎಲ್ಲ ಬರೋಬ್ಬರ ಇತ್ತು. ಇಲ್ಲಿ ಓಕೆ ಕೊಟ್ಟ ಸಬ್ಮಿಟ್ ಮಾಡಂದ್ರೆ ಮುಗಿದು ಹೋಯ್ತು. ನಿಮ್ಮದು ಅಪ್ಲಿಕೇಶನ್ ಟೋಟಲಿ ಕಂಪ್ಲೀಟ ಆಗಿ ಹೋಯ್ತು. ಮತ್ತು ಇನ್ನು ಡಿಕ್ಲರೇಷನ್ ಕೊಟ್ಟು ನೀವು ಡೈರೆಕ್ಟ್ ಮತ್ತು ಎಡಿಟ್ ಮಾಡ್ತಂದ್ರೆ ಆಗೋದಿಲ್ಲ. ನೀವು ಡಿಕ್ಲರೇಷನ್ ಕೊಡೋಕ್ಕಿಂತ ಮುಂಚೆನೇ ಎಡಿಟ್ ಅಂತ ಆಪ್ಷನ್ ಇರತ್ತಲ್ಲ, ನೀವು ಅಲ್ಲಿ ಎಡಿಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಇದ್ರೊಳಗೆ ಭಾಳ ಸಿಂಪಲ್ ಐತಿ. ನಿಮ್ಗೆ ಇದ್ರೊಳಗೆ ಏನೋ ತಿಳಿಲಿಲ್ಲ ಅಂದರೂ ನನಗೆ ಕಮೆಂಟ್ ಮಾಡಿರಿ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ.